ನನಗೂ ಒಂದು ಅಲ್ಪ ಸ್ವಲ್ಪ ರಾಜಕೀಯದ ಪ್ರಜ್ಞೆ ಇದೆ. ನನಗೆ ಗೊತ್ತಿದೆ, ನಾವು NDA ಮಿತ್ರಕೂಟದಲ್ಲಿ ಇದ್ದೀವಿ. ಅಲ್ಲೆಲ್ಲೋ KR ಪೇಟೆಗೆ ಹೋದೆ, ನಮ್ಮ ಮಂಜಣ್ಣ ಶಾಸಕ ಆಗವನೇ ಕರೆದ, ಅಣ್ಣ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಅದೇ, ನೀನು ಬಂದು ಹೋಗ್ಬೇಕು ಅಂತ ಹೋಗಿದ್ದೆ. ಮಾತಾಡ್ತಾ ಮಾತಾಡ್ತಾ ಒಂದು ಮಾತು ಹೇಳಿದೆ, ಮಂಜಣ್ಣನಿಗೆ ಕೊನೆ 15 ದಿನ ಇದ್ದಂಗೆ ಟಿಕೆಟ್ ಸಿಕ್ತು. ಅಲ್ಲಿ ಸ್ವಲ್ಪ ಪೈಪೋಟಿ ಇತ್ತು ಟಿಕೆಟ್ ವಿಚಾರವಾಗಿ. ಕೊನೆಗೆ ಟಿಕೆಟ್ ಸಿಕ್ಕಿದ ಮಂಜಣ್ಣ ಸಂಘಟನೆ ಮಾಡ್ಕೊಂಡು KR ಪೇಟೆನಲ್ಲಿ ಇದೇ ರೀತಿ ಯಾವ ರೀತಿ ನೀವು ಪ್ರೀತಿಸ್ತೀರಿ, ಇಷ್ಟೇ ಪ್ರೀತಿ ಅಲ್ಲೂ ಕೂಡ KR ಪೇಟೆನಲ್ಲಿ ದೇವೇಗೌಡರ ಮೇಲೆ, ಕುಮಾರಣ್ಣನ ಮೇಲೆ ಆ ಕ್ಷೇತ್ರದ ಜನ ಪ್ರೀತಿ ಇಟ್ಕೊಂಡವ್ರೆ. ಇಷ್ಟೆಲ್ಲ ಪ್ರೀತಿ ವಿಶ್ವಾಸದಿಂದ ಮಂಜಣ್ಣ ನಿನ್ನ ಗೆಲ್ಸಿ ಆರಿಸಿ ಶಾಸಕರಾಗಿ ಮಾಡವ್ರೆ ಜನ. ಆ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡೋಗು, ಮತ್ತೆ ಆರಿಸಿ ಬರೋದಕ್ಕೆ ಏನು ಮಾಡ್ತೀಯ ಮಾಡು ಅಂತಂದೆ. ನಿಖಿಲ್ ಕುಮಾರಸ್ವಾಮಿ ಘೋಷಣೆನೆ ಮಾಡಿಬಿಟ್ಟ ಅಂತಂದ್ರು. ನಾನು ಒಂದು ಮಾತು ಹೇಳ್ತೀನಣ್ಣ, ನಾನು ಈ ಪಕ್ಷದ ಅತ್ಯಂತ ಸಾಮಾನ್ಯ ಕಾರ್ಯಕರ್ತನಲ್ಲಿ ಒಬ್ಬ. ನಿಮ್ಮ ಜೊತೆಯಲ್ಲಿ ನಾನು ಬೆರಿತಕ್ಕಂಥದಕ್ಕೆ ಬಂದಿರತಕ್ಕಂಥವನು. ಜನರೊಂದಿಗೆ ಜನತಾದಳ ಘೋಷ ವ್ಯಾಖ್ಯೆ ಕೊಟ್ಟಿರ್ತಕ್ಕಂಥದ್ದು ಯಾವತ್ತೂ ಕೂಡ ಜಾತ್ಯತೀತ ಜನತಾದಳ ಜನರೊಂದಿಗೇನೆ ಇದ್ದು 25 ವರ್ಷ ಒಂದು ಪ್ರಾದೇಶಿಕ ಪಕ್ಷ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ ಅಂತಕ್ಕಂಥದ್ದಾದರೆ ಅದು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು, ಒಂದು ಇತಿಹಾಸ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ತಾವುಗಳೆಲ್ಲ. ಯಾವುದೇ ಅಪೇಕ್ಷೆಗಳಿಲ್ದಿರ, ನಿರೀಕ್ಷೆಗಳಿಲ್ದಿರ ಈ ಪಕ್ಷವನ್ನು ಕಟ್ತೇವೆ. ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಪಕ್ಷಕ್ಕೆ ನಾವೆಲ್ಲರೂ ಕೂಡ ಆಧಾರ ಸ್ತಂಭಗಳಾಗಿ ನಿಲ್ತೇವೆ. ನಮ್ಮ ಮನೆ ಮಠ ಹೋದ್ರೂ ಪರವಾಗಿಲ್ಲ, ನಮಗೆ ಪಕ್ಷ ಉಳಿಬೇಕು ಅಂತ ತ್ಯಾಗದ ಮನಸ್ಥಿತಿಯಿಂದ ಇರ್ತಕ್ಕಂಥವ್ರು. ಯಾಕಂದರೆ ನಾನು ಎರಡೂ ಪಕ್ಷದ ಕಾರ್ಯಕರ್ತರನ್ನು ನೋಡಿದ್ದೀನಿ. ಎರಡೂ ಪಕ್ಷದಲ್ಲೂ ಅಲ್ಲಿ ಇಲ್ಲಿ ಬರ್ತಕ್ಕಂಥ ಕೆಲವೊಂದಷ್ಟು ವಿಚಾರಗಳನ್ನು ನಾನು ಕೇಳಿದ್ದೀನಿ. ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಹೇಳೋದೊಂದೇ, ಜನತಾದಳ ಪಕ್ಷದ ಕಾರ್ಯಕರ್ತರು ಒಂದು ರೀತಿ ಸೈನಿಕರಿದ್ದಂಗೆ, ಯೋಧರಿದ್ದಂಗೆ. ದೇಶಕ್ಕೆ ಯಾವ ರೀತಿ ಪ್ರಾಣ ಕೊಡ್ಲಿಕ್ಕೂ ಸಿದ್ಧ ಇರ್ತಾರೆ, ಅದೇ ರೀತಿ ಪಕ್ಷಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದರೂ ಕಾರ್ಯಕರ್ತರು ಹೋಗ್ಲಿಕ್ಕೆ ಸಿದ್ಧ ಇದ್ರೆ ಅದು ಜಾತ್ಯತೀತ ಜನತಾದಳ ಪಕ್ಷದ ಕಾರ್ಯಕರ್ತರು ಮಾತ್ರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಬಹಳ ಗಟ್ಟಿಯಾಗಿ ಹೇಳಬೇಕಾಗ್ತದೆ. ಹಾಗಾಗಿ ನಿಮ್ಮ ಜೊತೆಯಲ್ಲಿ ಪಕ್ಷ ಇದೆ, ಜಿಲ್ಲೆಯ ನಾಯಕರಿದ್ದಾರೆ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮ ಜೊತೆಲಿ ಇರ್ಲಿಕ್ಕೆ ಬಯಸ್ತೇನೆ. ಬಹಳ ಜನ ಹೇಳ್ಬೋದು, ನಿಖಿಲ್ ಕುಮಾರಸ್ವಾಮಿ ಮಹೇಶ್ ಅಣ್ಣನಿಗೆ ಬಹಳ ಚೆನ್ನಾಗಿ ಗೊತ್ತು, ಹರೀಶ್ ರವ್ರಿಗೆ ಬಹಳ ಚೆನ್ನಾಗಿ ಗೊತ್ತು. ಕಳೆದ ಉಪಚುನಾವಣೆಯಲ್ಲಿ ನನಗೆಲ್ಲ ಮಾಹಿತಿ ಇದ್ರೂ ಕೂಡ ಪಕ್ಷದ ಕಾರ್ಯಕರ್ತರಿಗೋಸ್ಕರ ತಲೆ ಕೊಟ್ಟೆ. ನಿಖಿಲ್ ಕುಮಾರಸ್ವಾಮಿ ಏನು ದಡ್ಡ ಅಲ್ಲ, ಮುಂದೆ ತೋರಿಸ್ತೀನಿ ನಾನು ಏನು ಅನ್ನೋದನ್ನ. ಪಾಪ 1000 ದಿನದ ಸಾಧನ ಸಮಾವೇಶದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತಾಡ್ತಾ ನಿಖಿಲ್ ಕುಮಾರಸ್ವಾಮಿ ಹೆಸರನ್ನ ಜ್ಞಾಪಿಸ್ಕೊಂಡವ್ರೆ. ನಿಖಿಲ್ ಕುಮಾರಸ್ವಾಮಿನ ಸೋಲ್ಸ್ಬಿಟ್ಟೆ, ಮಾಜಿ ಮುಖ್ಯಮಂತ್ರಿ ಮಗನ್ ಸೋಲ್ಸ್ಬಿಟ್ಟೆ ಅಂತಂತಾರೆ. ಸೋಲು ಗೆಲುವು ಅಂತಕ್ಕಂಥದ್ದು ಶಾಶ್ವತ ಅಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳೇ. ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಯಾವ ಸಂದರ್ಭದಲ್ಲಿ ಯಾರಿಗೆ ಗೆಲ್ಲಿಸ್ಬೇಕು, ಯಾರನ್ನ ಮನೇಲಿ ಕೂರಿಸ್ಬೇಕು, ಯಾರ ಮೂಲಕ ಈ ರಾಜ್ಯ ಕಟ್ಟಿಸ್ಬೇಕು, ಯಾರನ್ನ ತಿರಸ್ಕಾರ ಮಾಡಿ ಮನೆಗೆ ಕಳಿಸ್ಬೇಕು ಅಂತ 2028ಕ್ಕೆ ಕನ್ನಡ ನಾಡಿನ 7.5 ಕೋಟಿ ಕನ್ನಡಿಗರು ತೀರ್ಮಾನ ಮಾಡ್ತಾರೆ. ಕಾಯೋಣ. ಹಾಗಾಗಿ ನಾನಿಲ್ಲಿ 3 ಚುನಾವಣೆಗಳಲ್ಲಿ ಸೋತಿರ್ಬೋದು. ಚುನಾವಣೆಯ ಗೆಲುವು ಸೋಲಿನ ಮೇಲೆ ನಾಯಕತ್ವ ನಿರ್ಧಾರ ಆಗ್ಲಿಕ್ಕಿಲ್ಲ. ಒಬ್ಬ ನಾಯಕನಿಗೆ ಬೇಕಾಗಿರ್ತಕ್ಕಂಥ ಗುಣ, ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು, ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ವರ್ಗ. ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಬಹಳ ಜನ ಕಟ್ಟತಕ್ಕಂಥದಕ್ಕೆ ಪ್ರಯತ್ನ ಮಾಡಿದ್ರು. ಆಯಾ ರಾಜಕಾರಣದ ಸನ್ನಿವೇಶಕ್ಕೆ ತಕ್ಕಂತೆ ತುಂಬಾ ಜನ ಕಟ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಒಂದು ಚುನಾವಣೆ ಕಳೀತು, ಪಕ್ಷದ ಕತೆ, ಅದರ ಅಸ್ತಿತ್ವ ಅಲ್ಲಿಗೆ ಮುಗೀತು. ಮೊನ್ನೆ ಇನ್ನೊಂದು ಮಾತು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಜನತಾದಳ ಪಕ್ಷದ ಶಕ್ತಿ ಏನು ಅಂತ ಕೇಳ್ತಾರೆ ಒಂದೈದು ಜನ. ಜನತಾದಳ ಪಕ್ಷ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತ ಆಗಿದೆ. ಜನತಾದಳ ಪಕ್ಷ ಪ್ರತಿ ಚುನಾವಣೆಯಲ್ಲೂ ನೆಲ ಕುಸಿತಾ ಇದೆ ಅಂತ ಪಾಪ
ಹೀಯಾಳಿಸಿ ಮಾತಾಡ್ತಾರೆ ಒಂದಷ್ಟು ಜನ. ಅವ್ರಿಗೆ ಗೊತ್ತಿಲ್ಲ ವಿಚಾರ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ 55 ಕ್ಷೇತ್ರದಲ್ಲಿ 40 ಕ್ಷೇತ್ರ ಗೆದ್ಕ ಬಂದಿದ್ದೇವೆ ಅನೇಕ ಚುನಾವಣೆಗಳಲ್ಲಿ. ಕಲ್ಯಾಣ ಕರ್ನಾಟಕದಲ್ಲಿ 25% ವೋಟ್ ಶೇರ್ ಇಟ್ಕೊಂಡಿದ್ದೀವಿ. ಮಧ್ಯ ಕರ್ನಾಟಕದಲ್ಲಿ 20% ವೋಟ್ ಶೇರ್ ಇಟ್ಕೊಂಡಿದ್ದೀವಿ. ನಾನು ಹೇಳ್ತಾ ಹೋದ್ರೆ ಎಲ್ಲ ಹೊರಗಡೆ ಹಾಕ್ಬೋದು. ಕನಿಷ್ಠ ಪಕ್ಷ ಕಳೆದ ಚುನಾವಣೆಯಲ್ಲಿ 30 ಕ್ಷೇತ್ರದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ 30 ರಿಂದ 40 ಸಾವಿರ ವೋಟ್ ತಗೊಂಡಿದ್ದೀವಿ. ಅಂದ್ರೆ ಯಾರನ್ನ ಮನೇಲಿ ಕೂರಿಸ್ಬೋದು, ಯಾರನ್ನ ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಾಕಾರ ಕೊಡ್ಬೋದು ಅಂತಕ್ಕಂಥ ರಾಜಕೀಯದ ಒಂದು ಶಕ್ತಿ ಜನತಾದಳ ಪಕ್ಷಕ್ಕೆ ನೀವೆಲ್ಲ ತುಂಬಿದ್ದೀರಿ. ಹಾಗಾಗಿ ಮುಂದೆ ಬರ್ತಾ ಇವೆಲ್ಲ ಚರ್ಚೆ ಮಾಡೋಣ. ಈಗ ಇವೆಲ್ಲ ಚರ್ಚೆ ಬೇಡ. ದಯಮಾಡಿ ನಮ್ಮ ಮಾದೇವಣ್ಣ ಅವರು ಬಹಳ ನೊಂದಿದ್ದಾರೆ. ಅವ್ರ ಜೊತೆಯಲ್ಲಿ ಅದಕ್ಕಿಂತ 100 ಪಟ್ಟು ಜಾಸ್ತಿ ನೀವು ನೊಂದಿದ್ದೀರಿ. ಪ್ರಸನ್ನ ಅವರು ಒಬ್ಬ ಯುವಕರಿದ್ದಾರೆ. ಅವರ ತಂದೆ ಜೊತೆಯಲ್ಲಿ ದಯಮಾಡಿ ಇಬ್ರು ಅನ್ಯತಾ ಭಾವಿಸಲ್ಲ ಅಂದ್ರೆ ಕಾರ್ಯಕರ್ತರಿಗೋಸ್ಕರ ನಿಮ್ ಒಗ್ಗಟ್ಟು ಒಂದ್ಸಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.